ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ ಮಜ ನೋಡುತ್ತಿರುವ ಬೇನಾಮಿ ಬೇಲಿ ಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ ಸಂಚಾರ ಕಾಣದೂರಿಗೆ ಅಲೆಮಾರಿಯೇ ಅಲೆಮಾರಿಯೇ ನೆನಪೆಲ್ಲ ಮಾಸಿರಲು ತಿರುವಿ ಹಾಕು ಹೊಸ ಪುಟವ ಹಾಗೆ ಬಿಟ್ಟ ಜಾಗದಲ್ಲಿ ತುಂಬು ಅನುಭವವ ಆ ಮಡಿಲ ತಂಪನ್ನು ಹೂವಿ ಮಣ್ಣಲ್ಲಿ ಹುಡುಕುತ್ತಾ ತಿರುಗಿದೆ ವಿಳಾಸವಿಲ್ಲದೆ ಅಲೆಮಾರಿಯೇ ತಿರುವಿನ ತುದಿಯಲಿ ತಿಳಿಯದ ಸುಳಿದೆ ಬಿರುಸಿನ ಬದುಕಿಗೆ ಬಯಸದ ಬೆಲೆ ಇದೆ ಬಾಳು ಒಂದು ಖಾಲಿ ಸಂತೆ ಇಲ್ಲಿ ನಮ್ಮ ಉಳಿವು ಭ್ರಮೆಯಂತೆ ನಿನ್ನಲ್ಲಿರೋ ಉತ್ತರ ಬೇಡುತ್ತಾ ತಿರುಗಿದೆ ವಿಳಾಸವಿಲ್ಲದೆ ಅಲೆಮಾರಿಯೇ ಅಲೆಮಾರಿಯೇ ನಾನು ಹೇಳ ಬೆಸ್ಟ್ ಥೆರಪಿ ವೈಟ್ ಅಲ್ಲ ಗ್ರೀನು ನಿನ್ ಕಾಡಲ್ಲಿದ್ರೇನೆ ನಿನಗೆ ಖುಷಿ ಜಾಸ್ತಿ ಇರುತ್ತೆ ಅದು ಅವ್ರವ್ರ ಮೇಲೆ ಹೋಗುತ್ತೆ. ಇಲ್ವೋ ಇಲ್ಲಿ ನಾನು ವರ್ಷಗಟ್ಟಲೆ ಇದ್ದಿದ್ದೀನಲ್ಲ ಜನರ ಮೇಲೆ ಹೋಗುತ್ತೆ. ಹೌದೌದು, ನಿನಗೆ ಅದು ಬೋರ್, ನನಗೆ ಸಿ ಅಂತೀನಿ ನಾನು. ಓಷನ್ ಇಸ್ ಆಲ್ಸೋ ಯಾ ಥೆರಪಿ ಅದನ್ನು. ಬಟ್ ನೀನು ಶಿಪ್ಪಲ್ಲಿ ಓಡಾಡ್ತೀಯ ಅಂದ್ರೆ ಅದು ನಿಂಗೆ ಡಿಪ್ರೆಷನ್. ಅದೇ ಅವ್ರ ಮೈಂಡ್. ಬಟ್ ಕಾಡು ಯಾರಿಗೂ ಬೋರ್ ಆಗಲ್ಲ. ಅದೇ ಇಲ್ವೋ ಅವ್ರಿಗೆ ಕಾಡ್ ಬಿಟ್ಟು ಹೋಗಕ್ ಮನ್ಸೇ ಬರಲ್ಲ, ಗೊತ್ತಾ? ಬೇರೆ ಕಡೆ ಸಿಟಿ ಟೈಪ್ಗೆಲ್ಲ ಬಂದ್ರೆ ಅವರು ಇಷ್ಟನೇ ಬಿಡಲ್ಲ ಅವರು.
ಸ್ಕಿಡ್ ಆಯ್ತು ಸ್ಕಿಡ್ ಆಯ್ತು. ಲಿಮಿಟ್ಸ್ ಆಫ್ ದ ರೋಡ್ ಲಿಕ್ಕರ್ ಸ್ಪೀಡ್ ಅಂಡ್ ರೋಡ್ ಅಂತ ಇಲ್ಲಿ ಮೆಲ್ಟ್ ಆಗಿದೆ. ಇಲ್ಲ ಐಸ್ ಇದೆ ನೋಡ್ದಾ. ಅದೇ ಬಂತು. ಫೀಲಿಂಗ್ಸ್ ಅದು ಹೆಂಗ್ ಸೇವ್ ಆಗಿದೆಯೋ ಗೊತ್ತಿಲ್ಲ. ಇದು ಪುಷ್ಪ ಚೆನ್ನಾಗಿದೆ. ಪ್ಲೇ ಮಾಡ್ಲಾ? ಹಾಕು ಗುಮ್ ಗುಮ್ ಸಾಂಗ್ ಅದು. ಬೇರೆ ಯಾವ್ದಾದ್ರ ಸೂದಿಂಗ್ ಇರೋದ ಶೂತ ಮೇಲೆ ಇದು ಸೂತ್ತ ಮೇಲೆ ಚುಟ್ಟ ಮಲ್ಲೆ ಚುಟ್ಟ ಮಲ್ಲೆ ಕಣ. ಸಾಂಗ್ ಹಂಗೆ ಇದು ರೆಕಾರ್ಡ್ ಆಗಿದೆ, ವಾಯ್ಸ್ ಕಳಿಸ್ಬೇಕು. ಅಲ್ಲಿ ಚುಟ್ಟ ಮೇಲೆ ಸಾಂಗು ಚೂತ್ ಮೇಲೆ. ನಾನು ಈ ಸಾಂಗ್ ನೆನ್ಪಿಡ್ಕೊರೋದು ಏನದರ ಅರ್ಥ? ಚುಟ್ಟ ಗೊತ್ತಿಲ್ಲ. ಅದ್ಯಾವುದೋ ಫ್ಲವರ್ ಟೈಪು. ಗೊತ್ತಿಲ್ಲ. ಮಲ್ಲೆ ಅಂದ್ರೆ ಹೂವತನ. ಬಂದ್ಬಿಟ್ಟು ಇದ್ರಿಂದ ಫೋನ್ ಪಿಕ್ ಮಾಡಿದ್ರೆ ಹೇಳ್ತಾರಲ್ಲ ನೋಡಿ ಇಲ್ಲಿ ಹಿಂಗ್ ಓಡಿಸ್ಬೇಕು. ರೋಡೇ ಇಲ್ಲ. ನೀನೆಲ್ಲ ವಸಂತ ಓಡಿಸ್ತೀನಿ ಅಂದ್ರೆ ನೀನು ಆರಾಮಾಗಿ. अगर यहाँ बंदा स्पीड में है ना सीधा नीचे ಅಲ್ಲೇ ರಿವರ್ಗೆ ಹೋಗ್ಬಿಡೋದಷ್ಟೇ. थोड़ी सी गलती बंदे की जान ले सकती है. ಲಲಿತ್ ಇಲ್ಲಿ ವಸಂತ ಓಡಿಸ್ಬೇಕು ಅಂತ ಕಣೋ, ನಾವೇ ಬೇಡ ಅಂದ್ವಿ. ಆದ್ರೆ ಫೋನಲ್ಲಿ ಎಷ್ಟೊಂದು ಡೀಟೇಲ್ಸ್ ಮಿಸ್ ಆಗುತ್ತೆ. ಹೌದು, ಬಟ್ ನೋಡಕ್ ಚೆನ್ನಾಗಿ. ಇದನ್ನ ನೀವು ಕಲರ್ ಗ್ರೇಡಿಂಗ್ ಮಾಡಬೇಕು. ಒಂದು PC ಬಿಲ್ಡ್ ಮಾಡಿದಾನಲ್ಲ, ಎಲ್ಲ ಮಾಡಿಕೊಡ್ಲಿಲ್ಲ ಅಂದ್ರೆ ಹೊಡಿತೀನಿ ನಾನು. ಫುಲ್ಲಿ ವೈಟ್ ವಾಶ್ದು, ವೈಟ್ ಅಂಡ್ ಗ್ರೇ ಫುಲ್ಲು. ಹಾಯ್ ಅಂದ್ರ ಇಲ್ಲೇನಾ ಹಾಸ್ಪಿಟಲಲ್ಲಿ ಇಷ್ಟ ನಮ್ಗೆ ಗೊತ್ತಿಲ್ಲ. कहाँ लगाऊं? यहाँ लगा दूं? हाँ. आगे जाके क्या करना? ಸ್ನೋ ಎಲ್ಲ ಡ್ರೈ ಸ್ನೋ ಇದೆಯಲ್ಲ, ಸಾಫ್ಟ್ ಸ್ನೋ ಅದೆಲ್ಲ ಹೋಗ್ಬೇಕು ಹಿಂಗೆ. ಬಾಯ್ಸ್ ಎಲ್ಲ ಬ್ಯಾಗ್ ಟೈಪ್. ಏನ್ ಮಾಡ್ತಿದ್ದೀರೋ ಬ್ಯಾಗ್ ಎಲ್ಲ ಒಳಗೆ ಇರ್ತಿದ್ದೀರಾ? ಎಲ್ಲ ಒಂದೊಂದು
ಅದು ಎತ್ತು ಆ ಕಡೆ ಹಾಕು. ಕ್ರೇಜಿ. ಅಚ್ಚು ಏನು ಗುರು ಇದು? ಶಿಲ್ಲಾಂಗ್ ವ್ಯಾಲಿ. ಕ್ರೇಜಿಯಾಗಿ ಒಬ್ಬ ಬರ್ತಾನೆ ಸ್ಪೀಡಾಗಿ. ಈ ಟೈಪ್ ಸ್ಪೀಡಲ್ಲಿ ಓಡಿಸ್ಬಾರ್ದು. ನೋಡಿ ಇವ್ನು ಬ್ರೇಕ್ ಹಾಕಿದ್ದಾನೆ ಗುರು. ನೋಡ್ದ ತಿಂದ್ರ ಬಂತು ಇವನು ಬ್ರೇಕ್ ಹಾಕ್ತಾನೆ ನೋಡಿ ಇವಾಗ. ಇವೆಲ್ಲ ಮಾಡಕ್ ಬರಲ್ಲ ಸ್ಟಂಟ್. ಹಾಂ ಓ ಅವನು ಮಾತ್ರ ಗುರು ಕ್ರೇಜಿ. ನೋಡಿ ಬಾಯ್ಸ್, ರಷ್ಯಾ ಟೈಪ್ ಬಂದಿದ್ದೀವಿ. ನಮ್ಮ ಹುಡುಗ ನೋಡಿ ಇಂಡಿಯಾ ಫ್ಲ್ಯಾಗು ಕ್ರೇಜಿ. ಇವೊಂದರಲ್ಲಿ ಫ್ರಂಟ್ ಕ್ಯಾಮ್ರಾ ಸ್ವಿಚ್ ಮಾಡೋಕ್ಕಾಗ ನಾನು ಸ್ನೋನೆಲ್ಲ ಟಿ ವಿನಲ್ಲಿ ನೋಡ್ತಾ ಇದ್ದೆ. ಇವನು ಈ ವಯಸ್ಸಿಗೆ ಬಂದ್ಬಿಟ್ಟಿದ್ದಾನೆ ಸ್ನೋ ನೋಡೋಕ್ಕೆ. ನಾನು ಹಾಕಿಲ್ಲ ನೋಡು ಗ್ಲೌಸು. ಅಲ್ಲಿ ಯಾಕೆ ಬನ್ನಿ ಮುಂದಕ್ಕೆ ಹೋಗೋಣ. हाँ ठीक है भैया. हाँ 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 ಅಷ್ಟೇ. ನಾವು ವ್ಲಾಗ್ ಟೈಪ್ ಸ್ಟಾಪ್ ಮಾಡಿ ನಾವು ಫೋಟೋ ಶೂಟ್ ಟೈಪ್ ಸ್ಟಾರ್ಟ್ ಮಾಡ್ತೀವಿ. ಸೂಪರ್. ಇವಾಗ ಸ್ನೋಮ್ಯಾನ್ ಮಾಡೋಣ. ನಮ್ಮ ಹತ್ರ 1 hour ಟೈಮ್ ಇದೆ. ಟೈಮ್ ಎಷ್ಟಿದೆ ನೋಡಿ. 11:34. 12:30 12:50 ಇರ್ಬೋದು. ಈ ತಿಂದರೆ ನನಗೆ ಚಳಿ ಟೈಪ್ ಆಗ್ತಿದ್ಯಾ? 12 o'clockಗೆ ಹೋಗೋಣ ಅಂತವೇ. ಬೇಕಾ ಇವನ್ನ ನೆಕ್ಸ್ಟ್ ಟ್ರಿಪ್ಪಿಂದ ಕರ್ಕೊಬರ್ಬೇಕಾ ಅಂತ ಯೋಚನೆ ಮಾಡಿ ಅಲ್ವಾ ನಾನು. ಅವನಿಲ್ಲ ಅಂದರೆ ಟ್ರಿಪ್ಪೇ ಚೆನ್ನಾಗಿರೋದ. ಇವನ್ನ ನೆಕ್ಸ್ಟ್ ಟ್ರಿಪ್ಪಿಂದ ಕರ್ಕೊಂಡು ಬರೋದು ಡೌಟು. ಮದುವೆ ಟೈಪ್ ಆಗಿಬಿಟ್ಟಿರ್ತಾನೆ. ನಾನು DSLR ತೆಗಿತೀನಿ. ಇಷ್ಟೇ ಗೈಸ್, ನೋಡ್ಕೊಳ್ಳಿ. ಇನ್ನೇನು ಇದರಲ್ಲಿ ಹೊಸ್ದಾಗಿ ತೋರ್ಸೋಕ್ಕಿಲ್ಲ. ನಾವೇನಾದರೂ ಇಲ್ಲಿ ಕಾಮಿಡಿ ಟೈಪ್ ಮಾಡಿದ್ರೆ ಆವಾಗ ವೀಡಿಯೋ ಮಾಡ್ತೀನಿ. ತಿಂದ್ರೆ ಬಾಯ್ ಹೇಳ್ಬಿಡು ಅಕ್ಷಯ್ಗೆ. ನಾವು ಎಡಿಟ್ ಮಾಡ್ಬೇಕಾದ್ರೆ ನಮ್ಗೂ ಗ್ರಿಡ್ ಲೈನ್ಸ್ ಅಂತ ಬರುತ್ತೆ. ಅಲ್ಲಿ ಜೂಮ್ ಮಾಡಿ ಪ್ಲೇಸ್ ಮಾಡ್ಬೋದು. ಈ ಟೈಪ್ ಒಂದು 4 ಲೊಕೇಶನ್. ಏನ್ ಮಾಡ್ದ ಇವನು? ಮಣಿಕರಣ್ಗೆ ಬಂದಿದ್ದೀವಿ ನಾವು. ಮಣಿಕರಣ್ಗೆ ರಾತ್ರಿ 1 ಗಂಟೆ ಬಂದು ರೀಚ್ ಆಗಿ ಅವರು ಗುರುದ್ವಾರಲ್ಲಿ ಹೋಗಿ ಬಾಗಿಲು ತಟ್ಟಿ ದೇವರೇ ಸ್ವಲ್ಪ ರೂಮ್ ಕೊಡು ಅಂತ ಕೇಳೋದಕ್ಕೆ ಅವನು ರೂಮ್ ಮಾತ್ರ ಅಲ್ಲ ಊಟನೂ ಕೊಡ್ತೀನಿ, ಹೊಟ್ಟೆ ಹಸ್ಕೊಂಡು ಬಂದಿರ್ತೀರಾ ದೂರದಿಂದ ಅಂತ ಊಟ ಎಲ್ಲ ಹಾಕ್ಸಿ ಅವ್ನು ಚೆನ್ನಾಗಿ ಮಾತಾಡಿಸಿ ಆಮೇಲೆ ರೂಮ್ ಕೊಟ್ಟ. ಇಲ್ಲೊಂದು ರೂಮು ಸ್ಟೇ ಆಗಿದ್ದೀವಿ, ಚೆನ್ನಾಗಿತ್ತು. ಸೊ ಇವಾಗ ಮತ್ತೆ ಜಾಗ ಮಲ್ಗಕ್ಕೆ ಅಷ್ಟೇ ಅಲ್ಲ, ಒಂದು ಪೂಲ್ ಇದೆ, ಅದು ಹೀಟೆಡ್ ಪೂಲ್. ಏನೋ ಹೇಳ್ತಿದ್ದೆ ಹೀಟೆಡ್ ಪೂಲಾ ಅಂತಂದರೆ ತೋರಿಸ್ತೀನಿ ನೋಡಿ. ಇದು ಹಾಟ್ ವಾಟರ್ ಸ್ಪ್ರಿಂಗ್ ಅಂತ. ಸ್ನಾನ ಮಾಡೋ ತೆಗಿಬಾರ್ದು. ಅವ್ರು ಯಾರು ಕಾಣಿಸ್ತಾ ಇಲ್ಲ. ಸೊ ನೋಡಿ ನ್ಯಾಚುರಲ್ ಆಗಿ ಹಾಟ್ ವಾಟರ್ ಸ್ಪ್ರಿಂಗ್ ಬರ್ತಾಯಿದೆ. ಅದರಿಂದ ಬರೋ ನೀರನ್ನ ಇಲ್ಲಿಗೆ
ಹೆಂಗೋ ಫಿಲ್ ಮಾಡಿದ್ದಾರೆ, ಬಿಸಿ ನೀರಿದೆ. ಈಗ ಹೋಗಿ ಅಲ್ಲಿಗೆ ನಾವೆಲ್ಲ ಸ್ನಾನ ಮಾಡೋಣ ಅಂತ ಇದ್ದೀವಿ. ಸುಮ್ಮನೆ ಒಂದು ಹೋಲಿ ಡಿಪ್ಪು, ಆ್ಯಕ್ಚುಲ್ ಕುಂಭಮೇಳ ಟೈಪ್ ಅಲ್ವಾ ಆ್ಯಕ್ಚುಲಿ ಅದನ್ನ ಒಂದು ಡಿಪ್ಪು ಮಾಡಿ. ಆಳ ಇದೆ ಅನ್ಸುತ್ತೆ, ಎಲ್ಲ ಈಜ್ತವ್ರೆ. ನಮ್ಗೆ ಆಳ ಎಲ್ಲ ಈಜಕ್ಕೆ ಬರೋಲ್ಲ, ಸೊ ಸುಮ್ಮನೆ ಆ ಕಾರ್ನರಲ್ಲಿ ಒಂದು ಡಿಪ್ಪು ಹೊಡೆದು ಅಲ್ಲಿ ಹೋಗಿ ಟೀ ಬ್ರೇಕ್ಫಾಸ್ಟ್ ಎಲ್ಲ ಫ್ರೀ ಟೈಪ್ ಇದೆ ಅಂತೆ. ಹೋಗಿ ತಿನ್ಕೊಂಡು ದರ್ಶನ ಮಾಡಿಕೊಂಡು ಜೈ ಅನ್ನೋದು. ಆಮೇಲೆ ನಿಶ್ಚಲ್ದೆ ಪ್ಲ್ಯಾನ್ಸ್, ನಮ್ದೇನೂ ಇಲ್ಲ, ಪ್ಲ್ಯಾನ್ಸ್ ಮುಗ್ದೋಯ್ತು. ನೀನು ಅಂದ್ಕೊಂಡಿದ್ವಿ ಮಣಿಕರಣ್ ಹಾಂ ಮುಗ್ದೋಯ್ತು, ಕಂಪ್ಲೀಟೆಡ್. ಏನು ಗುರು, ಮಣಿಕರಣ್ ವಾಸ್ ವರ್ತಾ? ಸೂಪರ್ ನನ್ನ ಲಿಸ್ಟಲ್ಲಿ ಇದ್ದಿದ್ದು ಬೆಸ್ಟ್. ದಿ ಬೆಸ್ಟ್. ಫುಲ್ ಎಲ್ಲ ಫ್ರೀ. ಇಲ್ಲಿಗೆ ಬಂದುಬಿಟ್ರೆ ಎಷ್ಟು ದಿನ ಲೈಫ್ ಲಾಂಗ್ ನೀವು ಸ್ಟೇ ಆಗ್ಬೋದಂತೆ. ಯಾರು ಬಂದು ಏನಕ್ಕೆ ನೀವು ಇಲ್ಲಿ ಇಷ್ಟು ದಿವಸ ಇದ್ದೀರಾ ಅಂತ ಕೇಳಲ್ಲ. ಅವಾಗ ಹೋಗಲ್ಲಿ ರೂಮಲ್ಲಿ ಚೆಕ್ಔಟ್ ಮಾಡಿಸ್ತಾ ಇರಬೇಕಷ್ಟೇ. ಸೊ ತುಂಬ ಸೋಲೋ ಟ್ರಾವೆಲರ್ಸ್ ಎಲ್ಲ ಇಲ್ಲಿಗೆ ಬಂದು ಸ್ಟೇ ಆಗ್ತಾರೆ. ಸ್ವಿಮ್ಮಿಂಗ್ ಟೈಪ್ ಮಾಡ್ತವ್ರೆ 4 ಜನ. ಇದು ಹಾಟ್ ವಾಟರ್ ಪೂಲ್ ಇದು. ಸೊ ಗುರುದ್ವಾರಲ್ಲಿ ಇಟ್ಸ್ ಅ ಹಾಟ್ ಸ್ಟ್ರೀಮ್, ಹಾಟ್ ಸ್ಟ್ರೀಮ್ ಇದು. ಆ್ಯಂಡ್ ಅದನ್ನು ಸಂಭವ್ ದೇ ಡೈವರ್ಟೆಡ್ ದಿಸ್ ಆಸ್ ಅ ಪೂಲ್. ಇವ್ರು 4 ಜನ ಫುಲ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಇದನ್ನು ಮುಗಿಸ್ಕೊಂಡು ಲಂಗರ್ ಚೆನ್ನಾಗಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿಲ್ ಗೋ ಟು ಕಸೋಲ್. ಓಕೆ, ಅಲ್ಲಿ ಸಿಗುವ. ಹೇಗಿದೆ ಸ್ವಿಮ್? ಫುಲ್ ಚಿಲ್ ಟೈಪ್. ಚಿಲ್ಲೆಲ್ಲ ಇಲ್ಲ, ಬಿಸಿ ನೀರು. ನಿಮಗೆ ಅಲ್ಲಿ ಹೊಗೆ ಕಾಣಿಸ್ತಿದ್ಯಾ? ಹಾಂ ನೋಡಿ, ಆಲ್ಮೋಸ್ಟ್ 50 ಡಿಗ್ರೀಸ್ ಮೇಲೆ ಇದೆ. ಈ ಟೈಪು ಬಿಸಿ ನೀರು ನಾನು ಯಾವತ್ತೂ ಪೂಲಲ್ಲಿ ಸ್ನಾನ ಮಾಡಲಿಲ್ಲ. ಕ್ರೇಜಿ ಇದೆ. ಹಾಂ, ಇವಾಗ ನಾನು ಈಸ್ತೀನಿ. ಕಂಟಿನ್ಯೂ ಮಾಡು. ಫ್ರೀಯಾಗಿ ಸಿಕ್ಕಿದೆ. ಮೈಕಲ್ ಫಿಲಿಪ್ಪು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಆದರೆ ಅರ್ಧದಲ್ಲೇ ನಿಂತೋಯ್ತು. ಅಷ್ಟೇ ಸಾಕು ಆಗ್ತಾಯಿಲ್ಲ ನನ್ನ ಕೈಲಿ ಅಂತ ಹೇಳಿ ಬಿಡ್ತಾಯಿದ್ವಿ. ಇಲ್ಲೆಲ್ಲ ನಾವು ರಾತ್ರಿ ಓಡಾಡ್ತಿದ್ವಿ. ಇದೇ ಜಾಗದ ಮುಂದೆ ರಾತ್ರಿ ಓಡಾಡ್ಕೊಂಡು ಎಲ್ಲಿದೆ ರೂಮು ಅಂತ. ನಾನು ನಿನ್ನ ಮೆಟ್ಲು ನೋಡಿದ್ವಲ್ಲ. ಇಲ್ಲೂ ಹಂಗೆ ಇದೆಯಾ? ಎಲ್ಲರೂ ಮೊಬೈಲ್ ಹುಷಾರು. ನೋಡಿ, ಶಿವ ರುದ್ರ ತಾಂಡವ ಆಡ್ತಿದ್ದಾರೆ. ಅವ್ರ ಕೆಳಗೆ ಹಾಟ್ ಸ್ಪ್ರಿಂಗು ಇದೆ. ಇಲ್ಲೇ ಕಣೋ ರೈಸ್ ಹಾಕೋದು. ಇಲ್ಲಿ ಏನು ನಂಬಿಕೆ ಅಂದರೆ, ಒಂದು ಪ್ಯಾಕೆಟ್ ರೈಸ್ ಹಾಕಿ ಆ ನೀರಲ್ಲಿ ಏನಾದರೂ ಬೇಡ್ಕೊಳ್ತಾರಂತೆ. ಅದು ವಾಪಸ್ ತೆಗೆದಾಗ ಬೆಂದಿದ್ರೆ ಅವರನ್ನು ಏನೋ ಪ್ರೇಯರು ಫುಲ್ಫಿಲ್ ಆಗುತ್ತೆ ಅಂತ. ಕಾಣಿಸಿರ್ಬೋದು ನಿಮಗೆಲ್ಲ ರೈಸ್ ಹಾಕಿರೋದು ಒಳಗೆ. ಎಲ್ಲರೂ ಹಾಕ್ತವ್ರೆ. ಇದು ಶಿವನ್ ದೇವಸ್ಥಾನ. ಅದೇ ನಿನ್ನಿಷ್ಟ, ಅದು ಬೇಡ್ಕೊಂಡು ಹಾಕಿ ತೆಗೆದ್ಬಿಟ್ರೆ ಅದು ಬೆಂದಿರಲ್ಲ ಆಬ್ವಿಯಸ್ಲಿ. ಇದು ಶಿವನ್ ದೇವಸ್ಥಾನ. ಆಯ್ತಾರ
मैं कर रहा आपको कॉल जय प्रभु पार्वती ನಂದಿ ಭಗವಾನು ಹೇಳ್ಬಿಟ್ಟು ಹೋಗ್ಬೋದು. ಹೋಗ್ಬೇಕಾದ್ರೆ ಹೇಳ್ಬೇಕಾ ಈಗಲೇ ಅಲ್ವಾ? ಇಲ್ಲ ಹೋಗ್ತಾ ಏನು ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕಾದ್ರೆ ಹೇಳ್ಬೇಕು. ಆ ಕಡೆ ಎಷ್ಟು ದಿವಸ ಉಲ್ಟಾ ಮಾಡ್ತೀವಿ. ಹರ ಹರ ಮಹಾದೇವ್. ದೇವರು ದರ್ಶನ ಆಯಿತು. ನಂಗೆ ಕಲ್ಸಕ್ರೇನೆ ಹೆವಿ ಸಿಕ್ಕಿತ್ತು. ಇವಾಗ ನಾವು ತಿಂದಿದ್ದು ರೈಸು ನಿನ್ನೆ ರಾತ್ರಿಯಿಂದ ಅದೆಲ್ಲ ಯಾಟ್ ಸ್ಪ್ರಿಂಗಲ್ಲಿ ಬೇಯಿಸಿದ್ದು. ಒಂದ್ಸತಿ ಬೇಲ್ಪುರಿ ಟ್ರೈ ಮಾಡ್ಬೇಕು. ಎಷ್ಟಲ್ಲಿ ಚಾಟ್ಸ್ ಮೂಡಲ್ಲೇ ಅವನೇ ವಡಪಾವು. ಇಲ್ಲ ಅವ್ರ ಪೂರಿ ಡಿಫ್ರೆಂಟ್ ಆಗಿದೆ. ಬಟ್ ಇದಕ್ಕೆ ಬೇರೆ, ಪ್ರಸಾದಕ್ಕೆ ಪೂರಿ ಬೇರೆ, ಅದಕ್ಕೆ ಬೇರೆ. ಬೇಲ್ಪುರಿಗೆ ಬೇರೆ ಬೇರೆ. ಹೇಳಿದ್ರ ಬಂದ್ ಮಾಡು ಫೋನ್ ಅಂತ. ನಾನು ಫುಲ್ ರೆಕಾರ್ಡ್ ಮಾಡಿದೆ. ಯಾವುದೋ ಹಾಟ್ ಕೇವ್ ಹೋಗ್ತಿದ್ದೀವಿ ನಾವು. ಹೆವಿ ಸ್ಟೀಮ್ ಟೈಪ್, ಸ್ಟೀಮ್ ಸೋನಾ ಥರ ಇದೆ. ಇದ್ರದ್ದು ಫೋಟೋ ಹಾಂ, ಇಲ್ಲಿ ಈ ಕಡೆ ಹಾಟ್ ಕೇವ್. ಓಹೋ, ಇಲ್ಲೇ ಅದ್ರ ಫೀಲ್ ಗೊತ್ತಾಗ್ತಿದೆ ತಾನೆ. ಅದೇ ಸೋನಾ ಟೈಪ್ ಹಂಗೆ ಹೋಗ್ಬೇಕು ಗುರು. ಇನ್ನೆಲ್ಲ ಫೀಲ್ ಮಾಡಿ ಗುರು. ಕ್ರೇಜಿ ಇದೆ. ये तो अमानत है हमारी, हम जितना संभाल के रख सकते हैं हम अपना संभाल के रखते हैं. यही होता है पढ़ने लिखे का आवाज. एक्सक्यूज मी. ಇದೆಲ್ಲ ಬೆಚ್ಚಗಿದೆ. ಸೊ ಒಂಥರ ಗರಂ. ಕೆಳಗೆ ಟೈಲ್ಸ್ ಎಲ್ಲ ನಾವು ಏನೋ ಐಸ್ ಮೇಲೆ ಕ್ವಾಲಿಟಿ ಇಟ್ಟು ಇವಾಗ ನಾರ್ಮಲ್ ಅಲ್ವಾ? ದೇವರೇನೋ ಅನ್ಕೊಂಡೆ. ಅದೇ ಜನ ಜಾಸ್ತಿ. ಇಲ್ಲೂ ನಮ್ಮ ಹುಡುಗರು ಫುಲ್ಲು ಫೋನ್ ನಂಬರು, ಐ ಲವ್ ಯು ಈ ಟೈಪೆಲ್ಲ ಬರ್ದವ್ರೆ. ನಿಮ್ಮ ಹುಡುಗರ? ನಮ್ಮ ಹುಡುಗರಲ್ಲ, ನಮ್ಮ ದೇಶದವರು. ನಮ್ಮ ಓಬಾವ ಅಕ್ಕ ಹುಡುಗಿಯ ಥರ ಹುಡುಗಿಬಿಡೋಣ ಎಲ್ಲರಿಗೂ. ಬರ್ತಾನೆ ಅವರೇ ಇಲ್ಲಿಂದ यहीं से वापस भी रास्ता. ಅಲ್ಲಿಂದ ಆಚೆ. ಕ್ರೇಜಿ. ಇದು ಯಾವುದೋ ಬೇರೆ ಕಡೆ ಬಂದ್ಬಿಟ್ವಿ. ಯಾವುದೋ ಕೃಷ್ಣ ಫೋಟೋ ಹಾಕಿದ್ದಾರೆ. ಓಹೋ ಹೋ. ಓ, ಇಲ್ಲಿ ದೇವ್ರದ್ದು ಮೆಡಿಟೇಷನ್ ಹಾಲ್ ಏನೋ ಅನ್ಸುತ್ತೆ. ಒಳ್ಳೇದಾಯ್ತು, ತಲೆಗೆ ಇದು ಕಟ್ಕೊಂಡ್ಬಂದಿದ್ದು ನಾವು. ಇವರು ಗುರು ಅನ್ಸುತ್ತೆ ಯಾರು. ಒಳ್ಳೇದಾಗಲಪ್ಪ. ಹಿಂಗೋಗು. ತಲೆ ಫಸ್ಟ್ ಕೆಳಗೆ ಹಾಕ್ಬೇಕು. ನೋಡಿ ಆ ಹಾಟ್ ಸ್ಪ್ರಿಂಗ್
ನ್ಯಾಚುರಲ್ ಆಗಿದೆ ಫುಲ್ಲು ಹೊಗೆ ಬರ್ತಾ ಇದೆ ಕ್ರೇಜಿ ಇದೆ ಅವನು ಎಲ್ಲೋ ಚೇರ್ ಮೇಲೆ ಕೂತ್ಬಿಟ್ಟೆ ಒಂದೇ ಚೇರ್ ಮೇಲೆ ನೆಲದ ಮೇಲೆ ಜೈ ಜೈ ಮಹಾದೇವ್ ಮಹಾದೇವ್ ಜೈ ಜೈ ಏನೋ ನೀನು ಏನೋ ಹೇಳ್ತಿದ್ಯಾ ಬೋಲೆ ಸೋನಿಯಾಲ್ ಸಸ್ರಿಯಾ ನಾನು ಎಲ್ಲದಕ್ಕೂ ಜೈ ಹೇಳ್ತಿದ್ದೆ ಎಲ್ಲರೂ ಅವ್ರವ್ರ ಪ್ರೇಯರ್ಸ್ ಹೇಳ್ಕೊಂಡು ರೈಸ್ ಹಾಕ್ತವ್ರೆ 50 ರೂಪಾಯಿ ಅದೊಂದು ಬ್ಯಾಗು ಈ ಕಡೆನೂ ಇದೆ ಹಾಕಿ ಅದು ರೈಸ್ ಬೆಂದಿದೆಯಾ ನೋಡ್ತಾರೆ ಹೌದು ನೆಲನೇ ಸಿವಿ ಬಿಸಿ ಇದೆ ಅದು 100 ಮೇಲೆ ಅದೇ ಬಾಯ್ಲ್ ಆಗ್ತಿದೆ ಅದು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗಿದೆ ಮಸ್ಟ್ ವಿಸಿಟ್ ಮಣಿಕರಣ್ ಅದೇ ಮೇಣ ಗಣಪತಿ ಇದು ಆಂಜನೇಯ ಅನ್ನೋ ಇದೆ ಮತ್ತೆ ಈ ದೇವರು ನೋಡ್ಕೊಂಬರಕ್ಕೆ ಶಿವಾದದು ಅಂತೂ ನೋಡಕ್ಕೆ ಎಷ್ಟು ಕ್ರೇಜ್ ಆಗಿದೆ ಶಿವ ತಾಂಡವ ಓಕೆ ಹೇಗೆ ಕಾಣಿಸ್ತಾನೆ ಇಲ್ಲ ಶಿವನ ಹಂಗಿದೆ ನೋಡಿ ಇವಾಗ ಕಾಣಿಸ್ಬೋದು ನಿಮಗೆ ಶಿವ ಫುಲ್ಲು ರುದ್ರ ತಾಂಡವದಲ್ಲಿದ್ದಾರೆ ಅಲ್ಲಿ ಹಾಟ್ ಸ್ಪ್ರಿಂಗ್ ಬಾಯ್ಲ್ ಆಗ್ತಿದೆಯಲ್ಲ ನೀರು ಅದ್ರದ್ದು ಹೊಗೆ ಬರ್ತಾ ಇದೆ ನ್ಯಾಚುರಲ್ ಆಗಿ ಹೆಂಗೆ ಬಾಯ್ಲ್ ಆಗ್ತದೆ ಓ ಮೈ ಗಾಡ್ ಇಲ್ಲಿ ರೈಸ್ನ ಇಟ್ಬಿಟ್ಟವ್ರೆ ಇದು ಹಂಗೆ ತೊಗೊಂಡೋಗಿ ಅಲ್ಲಿ ಅಡುಗೆ ಅಷ್ಟೇ ಇದಕ್ಕೇನೋ ಫೈರ್ಲೆಸ್ ಕುಕ್ಕಿಂಗ್ ಇದೆ ರೈಸ್ ಅವರ್ಗಟ್ಟಲೆ ಇದ್ರೆ ಇಟ್ಬಿಡ್ತಾರೆ ಫುಲ್ ಬೆಂದೋಗುತ್ತೆ ಬೇಯ್ತಿರೋದು ನೋಡಿದ್ರೆ ಅವರ್ಗಟ್ಲೆ ಏನು ಬೇಕಾಗಿಲ್ಲ ಅನ್ಸುತ್ತೆ ಹೌದು ಅದೇ 100 ಬಾಯ್ಲಿಂಗ್ ಪಾಯಿಂಟಲ್ಲಿ ಇದೆ ನೀರು ಕುದೀತಾ ಇದೆ ಏನಂದ್ರೆ ಅದು ನೀನು ಸೈಂಟಿಫಿಕ್ ಅದೇ ಅದು ಸ್ನೋ ಆಗಲಿ ವಾಟರ್ ಇದಾಗಲಿ ಭೂಮಿಯಿಂದ ಒಳಗೆ ಹೋಗುತ್ತಲ್ಲ ಭೂಮಿಯಿಂದ ಒಳಗೆ ಹೋಗುತ್ತಲ್ಲ ಅದು ಹೋಗಿ ಕ್ರಸ್ಟ್ಗೆ ಟಚ್ ಆಗಿ ಆ ವೇಪರ್ಸು ವಾಪಸ್ ಮೇಲೆ ಬಂದು ಮತ್ತೆ ಈ ಅಟ್ಮಾಸ್ಫಿಯರ್ ಇದಕ್ಕೆ ಕಂಡೆನ್ಸ್ ಆಗಿ ವಾಟರ್ ಆಗುತ್ತೆ ಅವಾಗ ಅದು ಸ್ವಲ್ಪ ಕೂಲ್ ಆಗಿದೆ ಆ್ಯಕ್ಚುಲಿ ಕಂಪೇರೇಟಿವ್ಲಿ ಸೊ ಈಗ ಇಲ್ಲಿಗೆ ಬಂದು ಆ ಸ್ಪಾಟಲ್ಲಿ ಬಟ್ ಇದು ಹರಿಯುವಾಗ ಕೂಲ್ ಆಗುತ್ತೆ ಮತ್ತೆ ಒಳ್ಳೇದೇ ಅಲ್ವಾ ಏನು ಮಾಡ್ಬಿಟ್ಟು ಕೊಟ್ರೆ ಅವ್ರ ಪ್ರಸಾದ ಅದೇ ಅವ್ರದ್ದು ಟ್ಯಾಕ್ಟಿಕ್ಸು 50 ರೂಪಾಯಿ ಇಸ್ಕೊಂಡಾಗ ಆಯಿತು ಊಟ ಇವ್ರು ಬೇಸಲ್ಲಿ ಹಾಕ್ತಾರೆ ಒಂದು ಕಡೆ ಸೇವಾ ಮಾಡ್ತಾರೆ ಇನ್ನೇನು ಅವರು ರೆವೆನ್ಯೂ ಜನ್ರೇಟ್ ಲೆಜೆಂಡ್ಸ್ಗಳು ಅವ್ರು ಆಚೆಗಳು ಓದ್ಸೋದು ಚೂಚುಂಗ್ ಅಂತ ಇದ್ರ ಮೇಲೆ ನಂಬಿಕೆ ಕಾಲ್ ಮಾಡ್ತಾನೆ ಎಷ್ಟೆಲ್ಲ ಓಕೆ ಅಲ್ಲಿ ಕಂಟಿನ್ಯೂ ಲೇಟರ್ ಹೆಂಗಿತ್ತು ದೇವಸ್ಥಾನ ಸೂಪರ್ ಇಷ್ಟೆಲ್ಲೂ ಫುಲ್ಲು ಹೌಸ್ ಟ್ರಕ್ ಅದ ಹಾಟ್ ಸ್ಪ್ರಿಂಗ್ ಎಲ್ಲ ನೋಡಿ ಚೆನ್ನಾಗಿತ್ತು ಮೇನ್ ದೇವಸ್ಥಾನ ಹಾಂ ಇಲ್ಲ ಗುರುದ್ವಾರ ಎಲ್ಲಿ ಮೇನ್ ಅಲ್ಲಿತ್ತಲ್ಲ ನಾವು ಊಟ ಮಾಡಿದ್ವಲ್ಲ ಅಲ್ಲಿ ಮೇಲೆ ಹೋಗ್ಬೇಕಾಯ್ತು ಅದು ಅವ್ರದ್ದು ಅದೇನಿಲ್ಲ ಅವ್ರದ್ದು ಗುರುದು ಫೋಟೋಸ್ ಇರುತ್ತೆ ಪ್ರೇಯರ್ ಮಾಡ್ತಾರೆ ಅಷ್ಟೇ ಗುರು ನಾನಕ್ ಇಲ್ವಲ್ಲ ಮೋಸ್ಟ್ಲಿ ಅವರು ಇದೇ ಮೇನಾ ಶಿವ ನಮ್ಮ ಲಿಕ್ಕಿತ್ತು ಇನ್ನು ಭಗವಾನ್ ಹತ್ರ ಪ್ರೇಯರ್ಸ್ ಹೇಳೋಕ್ಕೆ ಲೈನಲ್ಲೇ ಅವನೇ ಕನ್ಫೆಷನು ಬಿಡ್ತಾ ಇಲ್ಲ ಅವನ್ನ ಕನ್ಫೆಷನ್ ಟೈಪ್ ಅಲ್ಲ ಎಮೋಷ್ನಲ್ ಆಗಿದ್ದಾನೆ ಸ್ವಲ್ಪ ಝೂಮ್ ಹಾಕು ಫುಲ್ ಎಮೋಷ್ನಲ್ ಆಗಿದೆ ಫುಲ್ ಎಮೋಷನ್ ನಮ್ಮ ಮನೆ ಇಷ್ಟೊತ್ತಾಗಿ ಲೇಟ್ ಮಾಡ್ತಾನೆ ಅವನು ಗೊತ್ತಲ್ಲ ಯಾರಾದ್ರೂ ಎಕ್ಸ್ಕ್ಯೂಸ್ ಮೀ ಅಂದರೆ ಬಿಟ್ಬಿಡ್ತಾನೆ
ಓಕೆ, ಮಣಿಕರಣ್ ಮುಗೀತು. ಮುಂದೆ ಕಸೂಲ್ಗೆ ಹೋಗ್ತೀವಿ ಈಗ. ಪ್ಯಾಕೆಲ್ಲ ಮಾಡಿಕೊಂಡು ಅಲ್ಲಿ ಏನಾಗುತ್ತೆ ನೋಡೋಣ. ಒಂದು ಚೆಕ್ ಲಿಸ್ಟ್ ಮುಗೀತು. ಭಯ್ಯ ಪ್ರಶಾಲ್ ಎಲ್ಲ ಬಂದಿರ್ದ ಸರ್ ಪ್ರಶಾಲ ಬಂದಿರಲ್ಲ ಬಜಿ ಅವೆಲ್ಲ ಬೇಡ ಮಜಾ ಮಾಡೋಣ. ಇವತ್ತು ಮತ್ತೆ ಊಟ ಮಾಡ್ತಿದ್ದೀವಿ. ಹೊರಟೆ ಎಲ್ಲರೂ ಕೂತಿದ್ದೀವಿ. ನಾವೆಲ್ಲ ಒಳ್ಳೆ ಸ್ನಾನ ಆಯಿತು, ಒಳ್ಳೆ ನಿದ್ದೆ ಆಯಿತು, ಈಗ ಒಳ್ಳೆ ಊಟ. ಅದಕ್ಕೆ ಟೀ ಟೈಪು ಕೊಟ್ಟಿದ್ದಾರೆ. ಟೀ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ಇದೆ. ಇಲ್ಲಿ ಒಂದು ಒಳ್ಳೆಯ ವಿಷಯ ಏನಂದರೆ 1 ಗಂಟೆಗೆ ರಾತ್ರಿ ಆದರೂ ಬನ್ನಿ, 2 ಗಂಟೆಗೆ ರಾತ್ರಿ ಆದರೂ ಬನ್ನಿ, ಊಟ, ಮಲ್ಕೊಳ್ಳೋಕ್ಕೆ ಜಾಗ, ಸ್ನಾನ ಮಾಡೋಕ್ಕೆ ನೀರು, ಮನುಷ್ಯನಿಗೆ ಬೇಕಾಗಿರೋ ಯಾವುದೇ ವಿಷಯಗಳು ಇಲ್ಲ ಅಂತ ಹೇಳೋದು. 24x7 ಯಾವಾಗೂ ಇದೆ. ಮಣಿಕರಣ್ ಅಂತ ಈ ಜಾಗ ಕಸೋಲ್ ಪಕ್ಕದಲ್ಲಿ. ಸೊ ಈ ಕಡೆ ಮನಾಲಿ ಸೈಡ್ ಬಂದರೆ ಇದು ಮಸ್ಟ್ ವಿಸಿಟ್ ಗುರುದ್ವಾರ. ಸ್ವಿಮ್ಮಿಂಗ್ ಪೂಲ್ ಅಂತೂ ಎಸಿಟೇಟ್ ಮಾಡಬೇಡಿ, ಚಾನ್ಸ್ ಸಿಕ್ಕಿದ್ರೆ ಬಿಡ್ಬಿಡಿ. ಕ್ರೇಜಿ, ನೀವು ಓಡಾಡಿರ್ತೀರಲ್ಲ, ಬಾಡಿ ಪೇಯ್ನು ಅದು ಇದು ಒಂಥರ ಈಸಿ ಫೀಲ್ ಆಗುತ್ತೆ. ಒಳ್ಳೆ ನಿದ್ದೆ ಬರ್ಬೋದು ಬೆಳಗ್ಗೆ ಸ್ನಾನ ಮಾಡಿ. ಮತ್ತು ನಾವು ಹೋಗಿ ಊಟ ಮಾಡಿ ಮಲ್ಕೊಂಡ್ರೆ ಕ್ರೇಜಿ ನಿದ್ದೆ ಬರುತ್ತೆ. ಸೊ ಊಟ ಅದೇ ಮಾಮೂಲಿ ರೈಸು, ದಾಲು ಆ ಟೈಪು, ಸ್ವಲ್ಪ ಸಬ್ಜಿ ಏನೋ ಇದೆ, ಟೀ, ಊಟ ಸಾಕು, ಎಲ್ಲ ಊಟ. ಈಗ ನೆಕ್ಸ್ಟು ಕಸೋಲ್ ಹೋಗ್ತಿದ್ದೀವಿ. ಅಲ್ಲಿ ಹಿಂಗೆ ಇಲ್ಲಿ ರೂಮ್ಸು ನೋಡಬೇಕು. ಅದಕ್ಕೆ ಮುಂಚೆ ಮಣಿಕರಣಲ್ಲಿ ಏನಾದರೂ ನಾವು ನೋಡ್ತಾ ಇದ್ದೀವಿ ದೇವಸ್ಥಾನ, ಅದು ಇದು ಹಾಟ್ ಸ್ಪ್ರಿಂಗು ಒಂದು ತೊಟ್ಟಿ ಇದೆ, ಅದೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿದ್ರೆ ತೋರಿಸ್ತೀವಿ. ಪಾರ್ಟಿ ಟೈಪ್ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಕಸೋಲ್ನ ಎಕ್ಸ್ಪ್ಲೋರ್ ಮಾಡೋಣ. ನೈಟ್ ಲೈಫ್ ಇಲ್ಲಿ ಕಂಪ್ಲೀಟ್ ಇಟ್ಸ್ ಲೈಕ್ ಗೋವಾ ಥರ ಇದೆ. ಹೋಗ್ತಾ ಹೋಗ್ತಾ ತೋರಿಸ್ತೀವಿ ನಿಮಗೆ. ಈ ಕ್ಯಾಮ್ರಾದ ಲೈಟ್ ಎಲ್ಲ ಪಳ ಅಂತಿದೆ ತಿಂದ್ರೆ ಫೋನು. ನಮ್ಮ ಬಾಯ್ಸ್ ಎಲ್ಲ ಹೆಂಗೆ ರೆಡಿ ಆಗಿದ್ದಾರೆ. ನೀನು ನಮ್ಮ ರಾಜು ತೋರಿಸ್ತೀನಿ ನೋಡಿ ಇಲ್ಲಿ. ಕ್ರೇಜಿ ಇವತ್ತು ಫುಲ್ ಒಂದು ಕ್ಯಾಚ್ ಹಾಕೋಣ ಅಂತ ಪ್ರಯತ್ನ ಪಡ್ತಾವನೆ. ಇನ್ಸ್ಟಲ್ ನೋಡಿ, ಸೇಮ್ ಲುಕ್ ಇನ್ಸ್ಟಲ್. ಮುಂದೆ ಏನಾದರೂ ತಿನ್ನೋಣ ಇದ್ದರೆ ತೋರಿಸಿದ್ರೆ, ಅದೇನಾದರೂ ಇದ್ದರೆ ತೋರಿಸ್ತೀವಿ. ಅವ್ರಿನ್ನ ಲಾಕ್ ಆಗ್ತವ್ರ ಇಲ್ಲೇ ಕಾಯೋಣ ಇರೋ. ಕ್ರೇಜಿ ಇದೆ, ಫುಲ್ಲು ಪಾರ್ಟಿ ಟೈಪು. ಇನ್ನು ನಾಳೆ ಇನ್ನೂ ಹೆವಿ ಕ್ರೇಜಿ ಇರುತ್ತೆ, ಆದರೆ ನಾಳೆನೇ ನಾವು ವಾಪಸ್ ಹೋಗ್ತಿದ್ದೀವಿ. ಅದಕ್ಕೆ ಕಾರಣ ನಮ್ಮ ರಾಜುಗೆ ಕೆಲಸ ಇದೆ. ಹೌದಾ? ನಿನಗೆ ಸೆಕೆಂಡು, ಅದಕ್ಕೆ ತಾನೇ ಹೋಗ್ತಿರೋದು. ಇವಾಗ ಹೇಳೋದು ವಸಂತ ಹತ್ರ ಹೇಳು. ಅವನೇ 31st ಇರೋಣ, ಫಸ್ಟು ವಾಪಸ್ ಬರೋಣ ಅಂತ. ಹಾಂ, ನೀನು ಕೆಲ್ಸಕ್ಕೆ ಸೆಕೆಂಡ್ ಹೋಗ್ಲೇಬೇಕು ಅಂತ ಹೇಳಿದ್ದಕ್ಕೆ ಏನಿಲ್ಲ, ಸುಮ್ಮನೆ ರಜಾ ಕಾಸು ಕಟ್ಟಾಗುತ್ತಲ್ಲ. ಹಾಂ, ಸೊ ನೋಡೋಣ ಎಲ್ಲಿ ಹೋಗ್ತೀವಿ. ಓಕೆ, ಐ ವಿಲ್ ಅಪ್ಡೇಟ್ ಯು ಗೈಸ್. नॉन वेज वहाँ की इच्छा ना क्या खाना. एक्चुअली चिकन की डिमांड यहाँ पे कम है ना, वेज का लिए हम मटन ज्यादा वेज है. खाना है. होटल में आपको मैक्सिमम मटन मिलेगा, वो भी उसका भेड़ का. बकरा कम चलता है. हाँ, बकरा नहीं मिलेगा, भेड़. बकरा बहुत कम मिलेगा, अगर किसी एक आध ने काटा हो, बाकी नहीं. ನಮ್ಮಲ್ಲಿ ಒಂದು ಬಕ್ರಾ ಇದೆ.
दोस्त डेली वेज नहीं खाता है, मटन ही खाता है। मटन नहीं खाता है। देख के बात कर 3 टाइम मटन ही चाहिए बंदे को, मटन मिल जाएगा यार। हो रहा है वेदर आज रात को खराब है, मौसम आज से 1 तारीख तक, क्या पता कल कोई बंद हो जाए सारा। फिर गांव वाले यही रहते हैं, 6 महीने का राशन स्टोर कर लेते के हैं। लिए वो 6 महीने यहाँ पर ही रहते हैं। मार्च में खुलेगा जाके अप्रैल में। वो रेशन कितना रखते हैं? वो काफी चलेगा ऐसे हाँ 6 स्टोर महीने। करके रख लेना ना, चावल के 4-5 कट्टे ओ जो भी खाने के लिए, वो खाने के लिए बस चावल चावल ऐसा टाइम रोटी में। जो भी। और रोटी भी, हाँ रोटी भी चलेगा, सब्जी नहीं चलेगा ना वो ಇವತ್ತು ಹೋಗ್ತಾ ಇದ್ದೀವಿ ವಾಪಸ್ಸು ಡೆಲ್ಲಿಗೆ, ಬಸ್ಸಿಗೆ ಕಾಯ್ತಾ ಇದ್ದೀವಿ. ನೆನ್ನೆ ರಾತ್ರಿ ಫುಲ್ಲು ಒಳ್ಳೆ ಒಳ್ಳೆ ಊಟ, ಲೋಕಲ್ ಡೆಲಿಕಸೀಸ್ ಎಲ್ಲ ಟ್ರೈ ಮಾಡಿದ್ವಿ ಇಲ್ಲಿ, ಕ್ರೇಜಿ ಇತ್ತು. ಇವತ್ತು ಸುಮ್ಮನೆ ಚಿಲ್ ಮಾಡ್ತಿದ್ವಿ ಅಲ್ಲಿ ರಿವರ್ ಸೈಡು, ಅದು ಇದು. ಇವತ್ತಿಂದಿದೆ ನಾನು ಫಸ್ಟ್ ಲಾಗು, ಇವತ್ತಿಂದಿದೆ ಫಸ್ಟ್ ಸಾರಿ. ಸೊ ಈಗ ಬಸ್ಸು ಇನ್ನೊಂದು 2 ಅವರ್ ಇದೆ. ಬಸ್ ಹತ್ತಿದ್ರೆ ಬೆಳಗ್ಗೆ ಡೆಲ್ಲಿಗೆ ಹೋಗಿ ನಾಳೆನೂ ಅಲ್ಲಿ ಏನು ಮಾಡ್ತೀವಿ ಹಾಗೆ ಎಲ್ಲ ರಾತ್ರಿ 9 ಗಂಟೆ ಅಲ್ಲ 11 ಗಂಟೆಗೆ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು 14 hours ಸುಮ್ಮನೆ ಓಡಾಡಬೇಕು ಅನಿಸ್ತಿದೆ. ನಾವು ಮಾಡ್ತೀವಿ 2 ಗಂಟೆ ಗೊತ್ತಿಲ್ಲ. ನಾಳೆ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ತೀನಿ. ಇದೇ ಈ ಬ್ಲಾಗ್ದು ಹೆಂಗೆ ವೀಡಿಯೋನ ನಾಳೆ ಏನಾದರೂ ಮಾಡಲಿಲ್ಲ ಅಂದರೆ ಬೋರಿಂಗ್ ಇದ್ದರೆ ಅವ್ರಿಗಿದ್ರೆ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಅಪ್ಡೇಟೆಡ್ ಗೈಸ್. आज हम दिल्ली में है. ಸೊ ಮನೆಗೆ ಹೋಗ್ತಿದ್ದೀವಿ ಇವರು. ಸಾಕಾಯಿತು ಇವತ್ತು, ಏನೋ ಮಾಡಲಿಲ್ಲ, ದೊಡ್ಡದಾಗೇನೋ ಮಾಡಲಿಲ್ಲ. ಏರ್ಪೋರ್ಟಿಗೆ ಬಂದಿದ್ದೀವಿ, ಮನೆಗೆ ಹೋಗ್ತಿದ್ದೀವಿ. ಇವತ್ತು ಫುಲ್ ರೆಸ್ಟ್ ಮಾಡಿದ್ವಿ, ಕ್ರೇಜಿ ಇತ್ತು. ಬ್ಯಾಂಗ್ಳೂರು ರೀಚ್ ಆದಮೇಲೆ ಮಧ್ಯದಲ್ಲಿ ಏನಾದರೂ ವ್ಯೂ ಕಾಣಿಸಿದ್ರೆ ತೋರಿಸ್ತೀವಿ. ಇಬ್ಬರು ವಿಂಡೋ ಸೀಟ್ ಸಿಕ್ಕಿದೆ, ಸ್ಟೈಲ್ಗೆ ಗೊತ್ತಿಲ್ಲ, ನೋಡೋಣ. ಬಾಯ್. ನಮಸ್ಕಾರ ಡಿಯರ್ ಫ್ರೆಂಡ್ಸ್, ಪೊಲಿಟಿಷಿಯನ್ ಟೈಪ್ ಅವನು ವಾಟಲ್ ನಾಗರಾಜು. ವೆನ್ ವಾಟಲ್ ನಾಗರಾಜ್ ಇಸ್ ಸೋ ಕೂಲ್.
ಅದು ಬರ್ತಾರೆ ಹಾಟೆ ಬೇಸಿ ಸಂಪೂರ್ಣ ಬಂದ್, ನೀರ್ ಬಂದ್, ಬಸ್ ಬಂದ್, ಫ್ಲೈಟ್ ಬಂದ್.